ಇನ್ನು ಜುಲೈ 26ನೇ ತಾರೀಕು ರಾಜ್ಯದಲ್ಲಿ ಎಣ್ಣೆ ಸಿಗಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ ಮದ್ಯದಂಗಡಿ ಮಾಲೀಕರು. ಹಾಗಾಗಿ ಸರ್ಕಾರದ ವಿರುದ್ಧ ಮುಷ್ಕರ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನು ಖಂಡಿಸಿ ಬಾರ್ ಬಂದ್ ಮಾಡ್ತಾ ಇದ್ದಾರೆ ಬಾರ್ ಓನರ್ಗಳು. ಹಾಗಾಗಿ ಜುಲೈ 26ನೇ ತಾರೀಕು ರಾಜ್ಯದಲ್ಲಿ ಎಣ್ಣೆ ಸಿಗಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮದ್ಯದಂಗಡಿ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರವನ್ನು ಖಂಡಿಸಿ ಬಾರ್ ಮಾಲೀಕರು ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 26ನೇ ತಾರೀಕು ಬಾರ್ ಮಾಲೀಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಬಾರ್ ಮಾಲೀಕರ ಅಸೋಸಿಯೇಷನ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಹಾಗಾಗಿ 26ನೇ ತಾರೀಕು ರಾಜ್ಯದಲ್ಲಿ ಎಣ್ಣೆ ಸಿಗಲ್ಲ. ಸರ್ಕಾರದ ವಿರುದ್ಧ ಮದ್ಯದಂಗಡಿ ಮಾಲೀಕರು ಮುಷ್ಕರಕ್ಕೆ ಇಳಿತಾ ಇದ್ದಾರೆ. ಇನ್ನೊಂದೇ ದಿವಸ ಬಾಕಿ ಇರೋದು. 26ನೇ ತಾರೀಕು ಇಡೀ ರಾಜ್ಯದಾದ್ಯಂತ ಬಾರ್ ಮಾಲೀಕರು ಮುಷ್ಕರ ಮಾಡ್ತಾ ಇದ್ದಾರೆ. ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಾರೆ. ಸಾಕಷ್ಟು ಜನ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಈ ಹಿಂದೆ ಅಂಗನವಾಡಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು, ಸರ್ಕಾರಿ ನೌಕರರು ಪ್ರೊಟೆಸ್ಟ್ ಮಾಡಿದ್ರು, ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದವರು ಪ್ರೊಟೆಸ್ಟ್ ಮಾಡಿದ್ರು. ಈಗ ಬಾರ್ ಮಾಲೀಕರ ಸರದಿ. ಬಾರ್ ಮಾಲೀಕರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕರ್ನಾಟಕ ಇವರ ಆಶ್ರಯದಲ್ಲಿ 30 ಜಿಲ್ಲೆಗಳ ಎಲ್ಲ ಮದ್ಯ ವ್ಯಾಪಾರಿಗಳ ಸಂಘಗಳು ಒಟ್ಟಾಗಿ ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಜಾಥಾವನ್ನ ಹಮ್ಮಿಕೊಂಡಿದ್ದೇವೆ. ಇದು ಯಾಕಪ್ಪ ಅಂತಂದ್ರೆ ಸುಮಾರು ನಾವು 16 ವರ್ಷಗಳಿಂದ ನಮ್ಮ ಕೆಲವು ಮದ್ಯ ವ್ಯಾಪಾರಿಗಳ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಅಧಿಕಾರಿಗಳ ಮುಂದೆ ಇಟ್ಟಾಗಲೂ ಕೂಡ ಯಾವುದೇ ಸ್ಪಂದನೆ ಇಲ್ಲದೆ ನಾವು ಬಹಳಷ್ಟು ತೊಂದರೆಗೀಡಾಗಿದ್ದೇವೆ. ಸುಮಾರು 40,000 ಕೋಟಿಯಷ್ಟು ವರಮಾನವನ್ನ ಈ ರಾಜಸ್ವವನ್ನ ಸರ್ಕಾರಕ್ಕೆ ಕೊಡ್ತೇವೆ. ಅಷ್ಟಾದರೂ ಕೂಡ ನಮ್ಮ ಭವನಗಳನ್ನ, ನಮ್ಮ ತೊಂದರೆ ತಾಪತ್ರೆಗಳನ್ನ ಯಾವುದೇ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಕೇಳುವ ಸ್ಥಿತಿಯಲ್ಲಿ ಇಲ್ಲ. ಇವತ್ತಿನ ಮದ್ಯ ವ್ಯಾಪಾರವನ್ನು ತಗೊಂಡ್ರೆ ಬಹಳ ಸುಲಲಿತವಾಗಿ ವ್ಯಾಪಾರ ನಡೀತಿದೆ ಅಂತ ಎಲ್ಲರೂ ಕೂಡ ತಿಳ್ಕೊಂಡಿರ್ಬೋದು. ಆದರೆ ನಮ್ಮ ಕಷ್ಟಗಳು, ನಮ್ಮ ಭವನಗಳು ಅದು ನಮ್ಗೆ ಮಾತ್ರ ಗೊತ್ತು. ಮದ್ಯ ವ್ಯಾಪಾರಿಯಾಗಿ ಅಥವಾ ವ್ಯಾಪಾರಿಗಳಾಗಿ ನಾವು ಅದನ್ನು ಹೇಳಿಕೊಳ್ಳಕ್ಕಾಗದ ರೀತಿಯಲ್ಲಿ ಕೆಲವು ಕಷ್ಟಗಳನ್ನು ಅನುಭವಿಸ್ತೇವೆ. ಸುಮಾರು ಓಬಿರಾಯನ ಕಾಲದ ಕೆಲವು ಕಾನೂನುಗಳ ಬದಲಾವಣೆ ಆಗಬೇಕಾಗಿದೆ. ಇದಲ್ಲದೆ ಈ ವ್ಯಾಪಾರದಲ್ಲಿ ದಿನನಿತ್ಯ ನಾವು ಅನುಭವಿಸುವಂತಹ 10 ಹಲವಾರು ತೊಂದರೆಗಳಿದ್ದಾವೆ. ಪ್ರಧಾನವಾಗಿ ನೀವು ನೋಡಿದ್ರೆ ಭ್ರಷ್ಟಾಚಾರ ಅಂತ ಹೇಳೋದು ಇಡೀ ಇಲಾಖೆಯಲ್ಲಿ ತಾಂಡವಾಡ್ತಾ ಇದೆ. ಇದು ಮೇಲಿಂದ ಕೆಳಗಿನವರೆಗೆ ಪ್ರತಿಯೊಬ್ಬರಲ್ಲೂ ಕೂಡ ತಾಂಡವಾಡುವಂಥ ಒಂದು ವಿಚಾರ. ಇದ್ರ ಬಗ್ಗೆ ನಾವು ಬಹಳಷ್ಟು ವರ್ಷಗಳಲ್ಲಿ ಪ್ರತಿ ಸಲವೂ ಕೂಡ ಕೆಲವು ಪುಸ್ತಕಗಳಾದಿಯಾಗಿ ನಾವು ಪ್ರಿಂಟ್ ಮಾಡಿ ನಮ್ಮ ಪ್ರಾಬ್ಲಮ್ಗಳೇನಿದ್ದಾವೆ ಅದನ್ನು ಮುಖ್ಯಮಂತ್ರಿಯವರಿಗೆ, ಮಂತ್ರಿಯವರಿಗೆ ಮತ್ತು ಅನೇಕ ಅಧಿಕಾರಿಗಳಿಗೆ, ಉಚ್ಚ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಯಾರೂ ಕೂಡ ಅದರ ಬಗ್ಗೆ ಒಂದು ಅದನ್ನು ಉಪಶಮನ ಮಾಡುವ ಗೋಜಿಗೆ ಹೋಗಿರಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಕೊನೆಗೆ ಹತಾಶರಾಗಿ 26ನೇ ತಾರೀಕು ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಮದ್ಯ ವ್ಯಾಪಾರಿಗಳು ಸನ್ನದ್ಧರು ಬಂದು ಫ್ರೀಡಂ ಪಾರ್ಕಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜನೆ ಮಾಡಿ ನಮ್ಮ ಕಷ್ಟಗಳನ್ನು ಅಲ್ಲಿ ಹೇಳಿಕೊಂಡು ಸರ್ಕಾರದ ಕಣ್ಣು ತೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆಯೋಜನೆಯನ್ನು ಮಾಡಿದ್ದೇವೆ. ಬಹುಶಃ ಕರ್ನಾಟಕದ ಸುಮಾರು 70% ಸನ್ನದ್ಧರು ಇದರಲ್ಲಿ ಹಾಜರಿರ್ತಾರೆ. ಸರ್ಕಾರವನ್ನು ಕಣ್ಣು ತೇರಿಸಲಿಕ್ಕೆ ನಮಗೆ ಬೇರೆ ಯಾವುದೇ ಮಾರ್ಗ ಕಾಣ್ತಾ ಇಲ್ಲ. ನಾವು ಎಷ್ಟು ಸಲ ನಾವು ಸರ್ಕಾರವನ್ನು ಪ್ರತಿನಿಧಿಸಿ ನಮ್ಮನ್ನು ಕರೀರಿ, ನಮ್ಮ ಪ್ರಾಬ್ಲಮ್ ಏನಂತ ಕೇಳಬೇಕು ಅಂದಾಗಲೂ ಕೂಡ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಆದ್ದರಿಂದ ಇಂಥ ಒಂದು ಸಭೆಯನ್ನು ಆಯೋಜನೆ ಮಾಡಿ